ಮಧ್ಯಪ್ರಾಚ್ಯದಲ್ಲಿ ತೀವ್ರ ಸಂಘರ್ಷ ಆದಂತಹ ಹಿನ್ನೆಲೆಯಲ್ಲಿ ಇಂದು ಸ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಕೇಂದ್ರ ಸರ್ಕಾರ. ಹಾಗಾಗಿ ಇವತ್ತು ಸಂಜೆ 5 ಗಂಟೆಗೆ ನಡೆಯಲಿರುವಂತಹ ಸ್ವಪಕ್ಷಗಳ ಸಭೆಗೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ ಈ ಸಭೆಯಲ್ಲಿ ಭಾಗಿಯಾಗೋದಕ್ಕೆ. ಯುದ್ಧದ ಎಫೆಕ್ಟ್ ಅಲರ್ಟ್ ಆದ ಕಾರಣ ಇದೀಗ ಕೇಂದ್ರ ಸರ್ಕಾರ ಇವತ್ತು ಸಂಜೆ 5 ಗಂಟೆಗೆ ಸ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ. ಸಂಸತ್ ಸಂಕೀರ್ಣದಲ್ಲಿ ನಡೆಯಲಿರುವಂತಹ ಈ ಮಹತ್ವವಾದ ಮೀಟಿಂಗ್ ನಲ್ಲಿ ಸರ್ವಪಕ್ಷ ಸಭೆಯಲ್ಲಿ ದೇಶದ ಪ್ರಮುಖ ಪಕ್ಷದ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ತೀವ್ರ ಸಂಘರ್ಷ ಆಗ್ತಾ ಇದೆ ಹಿನ್ನೆಲೆಯಲ್ಲಿ ಈಗ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಕೇಂದ್ರ ಸರ್ಕಾರ. ಯಾಕಂದ್ರೆ ಇವತ್ತು ಸಂಜೆ 5 ಗಂಟೆಗೆ ನಡೆಯಲಿರುವಂತಹ ಸ್ವಪಕ್ಷಗಳ ಸಭೆ ಒಂದಷ್ಟು ಏನು ವಿಪಕ್ಷಗಳು ಮಾತನ್ನ ಕೇಳ್ತಾ ಇದ್ರು, ಕ್ವಶನ್ ಅನ್ನ ಮಾಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಮೋದಿ ಅವರು ಈಗ ಲೋಕಸಭೆಯಲ್ಲಿ ಉತ್ತರವನ್ನ ಕೊಟ್ಟಾಯ್ತು. ಈಗ ಇದಕ್ಕೆ ಏನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಗಂಭೀರವಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಂಜೆ 5 ಗಂಟೆಗೆ ನಡೆಯಲಿರುವಂತಹ ಈ ಸ್ವಪಕ್ಷಗಳ ಸಭೆಯಲ್ಲಿ ಯುದ್ಧದ ಎಫೆಕ್ಟ್ ಯಾವ ರೀತಿಯಾಗಿದೆ, ಸರ್ವಪಕ್ಷ ಸಭೆಯಲ್ಲಿ ದೇಶದ ಪ್ರಮುಖರು ಕೂಡ ಭಾಗಿಯಾಗಿ ನಾಯಕರುಗಳು ಭಾಗಿಯಾಗಿ ಮೀಟಿಂಗ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಕೀರ್ಣದಲ್ಲಿ ನಡೆಯಲಿರುವಂತಹ ಈ ಮೀಟಿಂಗ್ ನಲ್ಲಿ ಇವತ್ತು ಸಂಜೆ 5 ಗಂಟೆಗೆ ಮೀಟಿಂಗ್ ನಡೆಯುತ್ತೆ, ಭಾಗಿಯಾಗ್ತಾರೆ. ಇನ್ನು ಇರಾನ್ ಇಸ್ರೇಲ್ ಯುದ್ಧದ ಏನು ಬಿಕ್ಕಟ್ಟಿನಿಂದ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ಹರ್ಮೂಜ್ ಜಲಸಂಧಿಯ ಹಡಗುಗಳು ಸಿಲುಕಿಕೊಂಡಿರೋದನ್ನ ಅದನ್ನು ಯಾವ ರೀತಿ ದೇಶದಲ್ಲಿ ತೈಲ ಅಭಾವ ಉಂಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. LPG ಕೊರತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾರೆ. ಪೆಟ್ರೋಲ್ ಬಗ್ಗೆ, ಡೀಸೆಲ್ ಬಗ್ಗೆ, LPG ದರ ಏರಿಕೆ ಆಗಿರೋ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಹೆಚ್ಚಿನದಾಗಿ ಇದೆ. ಇಂದಿನ ಸರ್ವಪಕ್ಷಗಳ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದೇ ಈಗ ಕುತೂಹಲ ಮೂಡಿಸ್ತಾ ಇದೆ ಎಲ್ಲರಲ್ಲೂ. ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕೂಡ ಪ್ರಶ್ನೆಯನ್ನ ಆಗ್ತಾ ಇದ್ರು. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ರಾಜ್ಯದಲ್ಲಿ ಇಷ್ಟೊಂದು ಕೊರತೆ ಬರ್ತಾ ಇದೆ, ಅನಿಲ, ಗ್ಯಾಸ್ ಎಲ್ಲವೂ ಕೂಡ, ಹಾಗೆ ತೈಲಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಇಷ್ಟು ಬರ್ತಾ ಇದ್ರು, ಯಾಕೆ ಕೈಕಟ್ಟು ಕೂತಿದೆ ಅಂತ ವಿಪಕ್ಷಗಳು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಅದಕ್ಕೆ ಏನು ಸದನದಲ್ಲಿ ಮೋದಿಯವರು ಉತ್ತರವನ್ನ ಕೊಟ್ಟಾಯ್ತು ಎಲ್ಲರಿಗೂ. ಆದರೆ ಈಗ ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇರೋದ್ರಿಂದ ಇವತ್ತು ಸಂಜೆ 5 ಗಂಟೆಗೆ ಏನು ಬಿಕ್ಕಟ್ಟಾಗ್ತಾ ಇದೆ ಅದ್ರ ಬಗ್ಗೆ ಸ್ವಪಕ್ಷಗಳ ಜೊತೆ ಒಂದಷ್ಟು ಚರ್ಚೆಯನ್ನ ಮಾಡೋದಕ್ಕೆ ಮೋದಿ ಅವರು ರೆಡಿ ಇದ್ದಾರೆ, ಸಜ್ಜು ಮಾಡ್ಕೊಳ್ತಾ ಇದ್ದಾರೆ ಮೀಟಿಂಗಿಗೆ. ಹಾಗೆ ಏನು ಈ ಬಿಕ್ಕಟ್ಟಾಗ್ತಾ ಇದೆ ಯುದ್ಧದಿಂದ ರಾಜ್ಯದ ಜನರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳೇನಿದೆ ಅದರ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಹೆಚ್ಚಿದೆ. ಹಾಗೆ ಹರ್ಮೂಜ್ ಜಲಸಂಧಿಯಲ್ಲಿ ನಮ್ಮ ಹಡಗುಗಳು, ಭಾರತದ ಹಡಗುಗಳು ಏನು ಸಿಕ್ಕಾಕಿಕೊಂಡಿವೆ ಅದ್ರ ಬಗ್ಗೆ ಕೂಡ ಮಾತನಾಡೋದಕ್ಕೆ, ಹಾಗೆ ತೈಲ ಅಭಾವ ಎಲ್ಲೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ, ಜೊತೆಗೆ LPG ಕೊರತೆ ಆಗಿರೋದ್ರ ಬಗ್ಗೆ, ಆಮೇಲೆ ಪೆಟ್ರೋಲ್ ಇವಾಗ ಸಿಗ್ತಾ ಇಲ್ಲ, ಮತ್ತೆ ಡೀಸೆಲ್ ಸಿಗ್ತಾ ಇಲ್ಲ, ಮತ್ತೆ LPG ದರ ಕೂಡ ಒಂದ್ ಕಡೆ ಹೈಕ್ ಆಗ್ತಾ ಇದೆ, ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಮೋದಿ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇಂದಿನ ಸಂಜೆ 5 ಗಂಟೆಗೆ ಏನು ಈ ಸರ್ವ ಪಕ್ಷದ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗತ್ತೆ ಅನ್ನೋದೇ ಈಗ ಕುತೂಹಲ ಮೂಡಿಸ್ತಾ ಇದೆ ಎಲ್ರಿಗೂ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಚಂದ್ರ ಸಂಪರ್ಕಕ್ಕೆ. ಸರ್ ರವಿಚಂದ್ರ, ಇವತ್ತು ಸಂಜೆ 5 ಗಂಟೆಗೆ ಸಂಸತ್ ಸಂಕೀರ್ಣದಲ್ಲಿ ನಡೆಯುವಂತಹ ಮೀಟಿಂಗ್ ನಲ್ಲಿ ಏನೆಲ್ಲ ಮೀಟಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ, ಜೊತೆಗೆ ಮೋದಿ ಅವರು ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಮೀಟಿಂಗ್ ಬಗ್ಗೆ ಅಂತ ತಿಳಿಸ್ಕೊಡಿ. ಇಂಚರ ಮಧ್ಯಪ್ರದೇಶದಲ್ಲಿ ಹೆಚ್ಚುತ್ತಿರುವಂತಹ ತೀವ್ರ ಸಂಘರ್ಷ, ವಿಶೇಷವಾಗಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಏನು ಉದ್ವಿಗ್ನ ಏನು ಪರಿಸ್ಥಿತಿ ಗಂಭೀರ ಆಗ್ತಿದೆ. ಭಾರತ ಮೇಲೂ ಕೂಡ ಪ್ರಭಾವ ಬೀಳುವಂತ ಆತಂಕ ಕೂಡ ಹೆಚ್ಚಾಗಿದೆ. ಅಷ್ಟಲ್ಲದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು
ಇಂದು ಸಂಜೆ ಮಹತ್ವದ ಸರ್ವಪಕ್ಷ ಸಭೆ ನಡೆಸಲಿದ್ದಾರೆ ಅಂತ ಹೇಳಲಾಗಿದೆ. ಅಷ್ಟಲ್ಲದೆ ಸಂಜೆ 5 ಗಂಟೆಗೆ ಸಂಸತ್ತಲ್ಲಿ ಸಂಕೀರ್ಣದ ನಡೆಯಲಿರುವಂತಹ ಈ ಸಭೆಯಲ್ಲಿ ಉದ್ದೇಶ ಪ್ರಮುಖ ರಾಜಕೀಯ ವ್ಯಕ್ತಿಗಳ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ. ಅಷ್ಟಲ್ಲದೆ ಮತ್ತೇನೋ ಪ್ರಮುಖವಾಗಿ ಇರಾನ್ ಇಸ್ರೇಲ್ ಸಂಘರ್ಷದ ಉಂಟಾಗುತ್ತಿರುವಂತಹ ಜಾಗೃತಿ ಹಾಗೂ ವಿದೇಶಿಯ ಪರಿಣಾಮಗಳ ಬಗ್ಗೆ ಕೂಡ ಇದರಲ್ಲಿ ಸಾಕಷ್ಟು ಚರ್ಚೆ ಆಗುವಷ್ಟು ಸಾಧ್ಯತೆ ಇದೆ. ಏನೋ ವಿಶೇಷವಾಗಿ ಆಲ್ಮೋಸ್ಟ್ ಜನಸಂಖ್ಯೆಯಲ್ಲಿ ಭಾರತೀಯ ಹಡಗುಗಳು ಸಿಲುಕಿರುವಂತಹ ವಿಚಾರಗಳ ಈಗ ಗಂಭೀರವಾಗಿ ಪರಿಗಣನೆಗೆ ಬರಲಿದೆ. ಇಂದು ತೈಲ ಸರಬರಾಜಿನ ಮೇಲೆ ನೇರ ಪರಿಣಾಮ ಬೀರಬಹುದಾದಂತ ಕಾರಣ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಹಾಗೂ LPG ಬೆಲೆ ಏರಿಕೆ ಕೂಡ ಕೊರತೆ ಬಗ್ಗೆ ಆತಂಕ ವ್ಯಕ್ತವಾಗ್ತಿದೆ. ಅಷ್ಟಲ್ಲದೆ ನಿನ್ನೆ ರಕ್ಷಣಾ ಸಿದ್ಧತೆ ಕುರಿತಾಗಿ ರಕ್ಷಣಾ ಸಚಿವರ ಜೊತೆ ನೇತೃತ್ವದಲ್ಲಿ ನಡೆದಂತ ಉನ್ನತ ಮಟ್ಟದ ಸಭೆಯಲ್ಲಿ CDS ಅನಿಲ್ ಚೌಹಾಣ್ ಕೂಡ ಸೇರಿದಂತೆ 3 ಸೇನಾ ಮುಖ್ಯಸ್ಥರು ಭಾಗವಹಿಸಿದ್ರು. ಮಧ್ಯಪ್ರಾಚ್ಯದ ಪರಿಸ್ಥಿತಿ ನಿಕಟವಾಗಿ ಪರಿಶೀಲಿತವಾಗಿದ್ದು ಅಗತ್ಯ ಕ್ರಮಗಳ ಬಗ್ಗೆ ಈಗ ಆಗಲೇ ಚರ್ಚೆ ಮಾಡಲಾಗಿದೆ. ಈ ಎಲ್ಲಾ ಬೆಳವಣಿಗೆ ನಡುವೆ ರಕ್ಷಣಾ ಸಭೆಯ ಬಳಿಕ ತಕ್ಷಣ ಸರ್ವಪಕ್ಷ ಸಭೆ ಹೇಳಿರುವಂತ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಇಂಚರ ಎಸ್ ರವಿಚಂದ್ರ, ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.